ಜನಶ್ರೀ ಜನಮನ ನ್ಯೂಸ್ಗೆ ಸ್ವಾಗತ. ನಾನು ಭುವನ. ಮನೆ ಹಂಚಿಕೆಯಲ್ಲಿ ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪದ ವಿಚಾರವಾಗಿ ರಾಯಭಾಗದಲ್ಲಿ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಹೊರಟು ಬಳಿಕ ರಾಯಭಾಗ್ ಹಾರುಗೇರಿ ರಾಜ್ಯ ಹೆದ್ದಾರಿ ತಡೆದು ಹೆದ್ದಾರಿಯಲ್ಲಿಯೇ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಏನೂ ಅನುದಾನ ಕೊಟ್ಟಿಲ್ಲ, ಒಂದು ಮಣಿನೂ ಕೂಡ ಕೊಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಮಣಿ ಕೊಡಾಕ್ತಾರೆ. ಐಹೊಳೆ ಅವ್ರ ನಡೆ ಏನು? ತಾಲೂಕು ಪಂಚಾಯತ್ ಬೀಗ ಹಾಕಿದ್ದೀರಿ, ಮುಂದಿನ ನಡೆ ಅವ್ರಿಗೆ ಮುಂದೆ ಈಗ ಏನು ನಮ್ಮ ಈಗ ಕೇಂದ್ರ ಸರ್ಕಾರದ ಏನು ಮಣಿಗಳು ಈಗ 16,000 ಮಂಜೂರಾದ್ದು ಅದಾವಲ್ಲ, ಅವನ್ನೆಲ್ಲಾನು GPS ಬೇಗ ಅವನ್ನೆಲ್ಲ ಮಾಡಿ ಬಡವರಿಗೆ ಅವರು ಕೊಟ್ಟರೆ ನಾವು ಕಿವಿಗತ್ತಿಗೆ ಅವರ ಇಲ್ಲಾಂದ್ರೆ ಇಲ್ಲ. ಮುಂದಿನ ನಡೆ ಹೋರಾಟ. ಸರ್ಕಾರದ ವಿರುದ್ಧ ಹೋರಾಟ. ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಅಂಗಲಾಚ್ತಾ ಇದ್ದೇನೆ ಅನ್ನುವಂತಹ ನೋವನ್ನ ತೋಡ್ಕೊಂಡಿದ್ದೆ. ಸನ್ಮಾನ್ಯ ರಾಜು ಕಾಗೆ ಅವರು ಅನುದಾನವನ್ನ ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನ ತೋಡ್ಕೊಂಡಿದ್ದನ್ನ ನಾನು ಕೇಳಿದ್ದೇನೆ.